ಎಲ್ಲರಿಗೂ ನಮಸ್ಕಾರ. ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವವರಾಗಿದ್ದರೆ, ಆಂಜನೇಯನ ಭಕ್ತರಾಗಿದ್ದರೆ, ನಿಮ್ಮ ಕೋರಿಕೆಗಳು ಈಡೇರಬೇಕು ಎಂದರೆ, ನಿಮ್ಮ ಕಷ್ಟಗಳು ದೂರವಾಗಬೇಕೆಂದರೆ, ನಾವು ಹೇಳುವ ಇಂತಹ ವಸ್ತುಗಳನ್ನು ಸಮರ್ಪಿಸುವುದರಿಂದ ನಿಮ್ಮ ಕಷ್ಟಗಳು ಬೇಗ ದೂರವಾಗಿ, ನಿಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ಈಡೇರುತ್ತವೆ. ಆಂಜನೇಯ ಸ್ವಾಮಿ ತಮ್ಮ ಭಕ್ತರ ಎಂತಹದ್ದೇ ಕಷ್ಟಗಳಿದ್ದರೂ ಅಂತಹ ಕಷ್ಟಗಳನ್ನು ದೂರ ಮಾಡುತ್ತಾನೆ. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ, ಉದ್ಯೋಗಕ್ಕೆ ಸಂಬಂಧಿಸಿದ ತೊಂದರೆಗಳು, ಮನೆಯಲ್ಲಿ ಪತಿಪತ್ನಿಯರ ಜಗಳಗಳು, ಹಣಕಾಸಿನ ತೊಂದರೆಗಳು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ತೊಂದರೆಗಳು, ನಿಮಗೆ ಯಾರಾದರೂ ಮಾಟ ಮಾಡಿಸಿದ್ದರೆ ಅಂತಹ ತೊಂದರೆಗಳು, ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾಟಗಳು, ಇಂತಹ ತೊಂದರೆಗಳೆಲ್ಲ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಹಾಗೂ ಕೆಲವು ವಸ್ತುಗಳನ್ನು ಸಮರ್ಪಿಸುವುದರಿಂದ ನಿಮ್ಮ ಇಂತಹ ಕಷ್ಟಗಳು ಅತಿ ಶೀಘ್ರವಾಗಿ ದೂರವಾಗುತ್ತವೆ. ನಾವು ಹೇಳುವ ಈ ವಸ್ತುಗಳನ್ನು ನೀವು ಮಂಗಳವಾರ ಅಥವಾ ಶನಿವಾರದಂದು ಈ ವಸ್ತುಗಳನ್ನು ನೀವು ಆಂಜನೇಯ ಸ್ವಾಮಿಗೆ ಸಮರ್ಪಿಸುವುದರಿಂದ ನಿಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ. ಆಂಜನೇಯ ಸ್ವಾಮಿಗೆ ಸಮರ್ಪಿಸುವ ವಸ್ತುಗಳಲ್ಲಿ ಅತಿ ಮುಖ್ಯವಾದ ವಸ್ತುವೆಂದರೆ ಸಿಂಧೂರ. ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸುವುದರಿಂದ ತನ್ನ ಭಕ್ತರ ಎಂತಹದ್ದೇ ಕಷ್ಟಗಳಿದ್ದರೂ ಅತಿ ಶೀಘ್ರವಾಗಿ ನೆರವೇರಿಸುತ್ತಾನೆ. ಕೇಸರಿ ಬಣ್ಣದಲ್ಲಿರುವ ಸಿಂಧೂರವನ್ನು ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಕಲಸಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ಹಣೆಗೆ ಮತ್ತು ಪಾದಗಳಿಗೆ ಹಾಗೂ ಬಾಲಕ್ಕೆ ಸಿಂಧೂರವನ್ನು ಇಟ್ಟು ಉಳಿದದ್ದನ್ನು ನಿಮ್ಮ ಹಣೆಗೆ ಇಟ್ಟುಕೊಳ್ಳುವುದರಿಂದ ನಿಮ್ಮ ಉದ್ಯೋಗದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ, ನಿಮ್ಮ ಮೇಲೆ ಬೀಳುವಂತಹ ನಕಾರಾತ್ಮಕ ಶಕ್ತಿಗಳ ದೃಷ್ಟಿಗಳು ದೂರವಾಗುತ್ತವೆ. ದಿನನಿತ್ಯ ಸಿಂಧೂರವನ್ನು ನಿಮ್ಮ ಹಣೆಗೆ ಇಟ್ಟುಕೊಳ್ಳುವುದರಿಂದ ಎಂತಹದ್ದೇ ಕಷ್ಟಗಳಿದ್ದರೂ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ. ಹಾಗೂ ಆಂಜನೇಯ ಸ್ವಾಮಿಗೆ ಇಷ್ಟವಾದ ಕೇಸರಿ ಬಣ್ಣದ ವಸ್ತ್ರಗಳನ್ನು ನೀವು ಧರಿಸುವುದರಿಂದ ನಿಮ್ಮ ಮೇಲೆ ಆಗುವ ದೃಷ್ಟಿದೋಷಗಳು ಅಥವಾ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ವೀಳ್ಯದೆಲೆ. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರ ಅರ್ಪಿಸುವುದರಿಂದ ರೋಗಗಳು ದೂರವಾಗುತ್ತವೆ. ಮನೆಯಲ್ಲಿ ಸಾಂಸಾರಿಕ ತೊಂದರೆಗಳಿದ್ದರೆ ದೂರವಾಗುತ್ತದೆ. ವ್ಯಾಪಾರದಲ್ಲಿ ಹಣಕಾಸಿನ ತೊಂದರೆಗಳು ದೂರವಾಗುತ್ತದೆ. ವೀಳ್ಯದೆಲೆಯ ಹಾರವನ್ನು ಅರ್ಪಿಸುವಾಗ ವೀಳ್ಯದೆಲೆಯ ಮೇಲೆ ಶ್ರೀರಾಮ ಎಂದು ಬರೆದು ಅರ್ಪಿಸುವುದರಿಂದ ಭಕ್ತರ ಎಂತಹದ್ದೇ ಕೋರಿಕೆಗಳಿದ್ದರೂ ಅತಿ ಶೀಘ್ರವಾಗಿ ನೆರವೇರುತ್ತದೆ. ಉದ್ದಿನ ವಡೆ. ಆಂಜನೇಯ ಸ್ವಾಮಿಗೆ ಉದ್ದಿನ ವಡೆ ಎಂದರೆ ಬಹಳ ಪ್ರೀತಿ. ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ 21 ಉದ್ದಿನ ವಡೆಯನ್ನು ಹಾರವಾಗಿ ಮಾಡಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಭಕ್ತರ ಗ್ರಹದೋಷಗಳು ದೂರವಾಗುತ್ತದೆ. ಅತಿ ಶೀಘ್ರವಾಗಿ ಕೋರಿಕೆಗಳು ಈಡೇರುತ್ತವೆ. ತೆಂಗಿನಕಾಯಿಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ. ತೆಂಗಿನಕಾಯಿಯನ್ನು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಪೂಜೆಯಲ್ಲಿ ಇಟ್ಟು ಪೂಜೆ ನಂತರ ಅದನ್ನು ತೆಗೆದುಕೊಂಡು ಬಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಸುತ್ತಿ ಮನೆಯ ಮುಖ್ಯದ್ವಾರದ ಒಳಭಾಗದಲ್ಲಿ ಕಟ್ಟಬೇಕು. ಹೀಗೆ 11 ಮಂಗಳವಾರ ಮಾಡುವುದರಿಂದ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗುತ್ತವೆ ಹಾಗೂ ಮನೆಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ. ಪಾರಿಜಾತ ಹೂವು. ಪಾರಿಜಾತ ಹೂವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ತಮ್ಮ ಕಷ್ಟಗಳನ್ನು ಆಂಜನೇಯ ಸ್ವಾಮಿಯ ಮುಂದೆ ಹೇಳಿಕೊಂಡರೆ ಅತಿ ಶೀಘ್ರವಾಗಿ ನೆರವೇರುತ್ತವೆ. ತುಳಸಿಪತ್ರೆ. ತುಳಸಿಪತ್ರೆ ಎಂದರೆ ಆಂಜನೇಯ ಸ್ವಾಮಿಗೆ ಬಹಳ ಪ್ರಿಯವಾದದ್ದು. ಮಂಗಳವಾರ ಅಥವಾ ಶನಿವಾರದಂದು ತುಳಸಿಪತ್ರೆಯನ್ನು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅರ್ಚನೆ ಮಾಡಿಸಿದರೆ ನಮ್ಮ ಕೋರಿಕೆಗಳು ಈಡೇರುತ್ತವೆ. ಎಂತಹದ್ದೇ ದೊಡ್ಡ ಪ್ರಮಾಣದ ಕಷ್ಟಗಳಿದ್ದರೂ ಸಹ ನೆರವೇರುತ್ತದೆ. ನಮ್ಮ ಕೆಲಸ ಕಾರ್ಯಗಳಲ್ಲಿರುವಂತಹ ತೊಂದರೆ, ಅಡೆತಡೆಗಳು ದೂರವಾಗುತ್ತದೆ. ಇವುಗಳಲ್ಲದೆ ಆಂಜನೇಯ ಸ್ವಾಮಿಯ ಕೆಂಪು ಬಣ್ಣದ ಹೂವುಗಳು ಮತ್ತು ಕೇಸರಿ ಮಿಶ್ರಿತ ಸಿಹಿ ಪದಾರ್ಥಗಳು ಇಂತಹವುಗಳೆಲ್ಲ ಅರ್ಪಿಸುವುದರಿಂದ ಅತಿ ಶೀಘ್ರವಾಗಿ ಭಕ್ತರ ಕೋರಿಕೆಗಳು ಈಡೇರುತ್ತವೆ ಹಾಗೂ ಕಷ್ಟಗಳು ದೂರವಾಗುತ್ತದೆ. ಈ ಮೇಲಿನ ಮಾಹಿತಿಗಳು ಇಷ್ಟವಾದಲ್ಲಿ ಭಕ್ತಿಯಿಂದ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.